ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಜೈಲಿನಲ್ಲಿರಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ರಾತ್ರಿಯನ್ನ ಜೈಲಿನಲ್ಲಿ ಕಳೆದಿರುವಂಥ ಪ್ರಜ್ವಲ್ ಮುಂದೇನು ಅನ್ನೋ ಟೆನ್ಷನ್ನಲ್ಲಿದ್ದಾರೆ. ಇನ್ನೊಂದು ಕಡೆ ತಂದೆ ಎಚ್ ಡಿ ರೇವಣ್ಣ ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಬಹುದು, ಮುಂದೆ ಏನೆಲ್ಲ ಆಯ್ಕೆ ಪ್ರಜ್ವಲ್ ರೇವಣ್ಣ ಮುಂದೆ ಇದೆ, ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಸಂಪೂರ್ಣ ಜೀವನದುದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. 100ಕ್ಕೆ 100 ಭಾಗ ನ್ಯಾಯಾಲಯದಿಂದ ಒಂದು ಒಳ್ಳೆಯ ಸಂದೇಶ ಬಂದಿದೆ. ಜೈಲಿನಲ್ಲಿ ತಡರಾತ್ರಿವರೆಗೂ ನಿದ್ರಿಸದ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ಗೆ ಕೈದಿ ನಂಬರ್ 1552 ನೀಡಿದ್ದ ಜೈಲಾಧಿಕಾರಿ. ಮುಂದಿನ ಕಾನೂನು ಹೋರಾಟಕ್ಕೆ ರೇವಣ್ಣರಿಂದ ಸಿದ್ಧತೆ. ಕಿರಿ ವಯಸ್ಸಿನಲ್ಲಿ ಹಾಸನದ ಸಿಂಹಾಸನ ಏರಿದ್ದ ಪ್ರಜ್ವಲ್ಗೆ ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಆದರೆ ಜನಸೇವೆ ಮಾಡೋದು ಬಿಟ್ಟು ನೀಚ ಕೃತ್ಯಕ್ಕೆ ಇಳಿದಿದ್ದ ಪ್ರಜ್ವಲ್ ರೇವಣ್ಣ ಇವತ್ತು ಜೈಲಿನಲ್ಲಿ ಕೊಳೆಯುವಂತಾಗಿದೆ. ಕೆಆರ್ ನಗರ ಮಹಿಳೆಯ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ತಕ್ಕ ಶಿಕ್ಷೆ ಆಗಿದೆ. ಅದು ಅಂತಿಂಥ ಶಿಕ್ಷೆಯಲ್ಲ, ಸಾಯೋವರೆಗೂ ಜೈಲಿನಲ್ಲೇ ಇರೋದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಬ್ಬಂಟಿಯಾಗಿ ಕೂತು ಚಿಂತೆ. ಅತ್ಯಾಚಾರ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ಪ್ರಜ್ವಲ್ ರೇವಣ್ಣ ಒಂದು ರಾತ್ರಿ ಕಳೆದಿದ್ದಾರೆ. ತಡರಾತ್ರಿವರೆಗೂ ಬ್ಯಾರಕ್ ಕೊಠಡಿಯಲ್ಲೇ ಕುಳಿತು ಚಿಂತಿಸುತ್ತಿದ್ರಂತೆ. ಪ್ರಜ್ವಲ್ ರೇವಣ್ಣಗೆ ಜೈಲಾಧಿಕಾರಿಗಳು ಕೈದಿ ನಂಬರ್ 1552 ನೀಡಿದ್ದಾರೆ. ಜೈಲಿನಲ್ಲಿ ತಡರಾತ್ರಿವರೆಗೂ ಪ್ರಜ್ವಲ್ ರೇವಣ್ಣ ನಿದ್ದೆ ಮಾಡಿಲ್ಲ. ಕೋರ್ಟ್ ತೀರ್ಪಿನ ಶಾಕ್ನಿಂದ ಪ್ರಜ್ವಲ್ ರೇವಣ್ಣ ಹೊರಗೆ ಬಂದಿಲ್ಲಂತೆ. ತಡರಾತ್ರಿವರೆಗೂ ಬ್ಯಾರಕ್ ಕೊಠಡಿಯಲ್ಲಿ ಕೂತಿದ್ರು. ಒಬ್ಬಂಟಿಯಾಗಿ ಕುಳಿತು ಚಿಂತೆಯಲ್ಲಿದ್ರಂತೆ. ಇನ್ನು ರಾತ್ರಿ ಊಟ ಕೂಡ ಮಾಡದೆ ಮೌನಕ್ಕೆ ಜಾರಿದ್ರಂತೆ. ಬೆಳಗ್ಗೆ 6:30 ಸುಮಾರಿಗೆ ಎಚ್ಚರಗೊಂಡು ಬ್ಯಾರಕ್ನಲ್ಲಿ ಸುಮ್ಮನೆ ಕುಳಿತಿದ್ರು. ಬೆಳಗ್ಗೆ ಅವಲಕ್ಕಿ ಉಪ್ಪಿಟ್ಟು ಸೇವಿಸಿದ್ದಾರೆ. ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲು ರೇವಣ್ಣ ಸಿದ್ಧತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲು ಎಚ್ ಡಿ ರೇವಣ್ಣ ಸಿದ್ಧತೆ ನಡೆಸಿದ್ದಾರೆ. ಮುಂದಿನ ಕಾನೂನು ಹೋರಾಟಕ್ಕೆ ಪ್ರಜ್ವಲ್ ರೇವಣ್ಣ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಅವಕಾಶ ಇದೆ. ಶಿಕ್ಷೆಯನ್ನ ಅಮಾನತಿನಲ್ಲಿರಿಸಿ ಬೇಲ್ ನೀಡುವಂತೆ ಕೋರಬಹುದು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೀಡಿರೋ ದೋಷಿ ಎಂಬ ತೀರ್ಪಿಗೆ ತಡೆಯಾಜ್ಞೆ ಕೋರುವುದಕ್ಕೂ ಅವಕಾಶವಿದೆ. ಒಂದು ವೇಳೆ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಗದಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕ್ಕೂ ಅವಕಾಶವಿದೆ. ಈ ಬಗ್ಗೆ ಈಗಾಗಲೇ ನುರಿತ ಕಾನೂನು ತಜ್ಞರ ಜೊತೆ ಶಾಸಕ ಎಚ್ ಡಿ ರೇವಣ್ಣ ಚರ್ಚೆ ಮಾಡಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಹಿನ್ನಡೆ ಹಿನ್ನೆಲೆ ಆಪ್ತರ ಬಳಿ ರೇವಣ್ಣ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಯಾವುದೇ ಪ್ರತಿಕ್ರಿಯೆ ಕೊಡದೆ ಎಚ್ ಡಿ ರೇವಣ್ಣ ಮೌನಕ್ಕೆ ಶರಣು. ತನ್ನ ಮಗ ಜೀವನ ಪರ್ಯಂತ ಜೈಲಿನಲ್ಲಿರಬೇಕಾದ ತೀರ್ಪು ಬಂದಿರೋದ್ರಿಂದ ಎಚ್ ಡಿ ರೇವಣ್ಣ ಆಘಾತಕ್ಕೆ ಒಳಗಾಗಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ಕೊಡದೆ ಬೆಂಗಳೂರಿನ ಬಸವನಗುಡಿ ನಿವಾಸದಿಂದ ತೆರಳಿದ್ರು. ಪಾಳು ಬಿದ್ದ ಬಂಗಲೆಯಾಯಿತು ಹಾಸನದ ಸಂಸದರ ನಿವಾಸ. ಇನ್ನು ಹಾಸನದಲ್ಲಿನ ಸಂಸದರ ನಿವಾಸ ಪಾಳು ಬಿದ್ದ ಬಂಗಲೆ ಆಗಿದೆ. ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ದಾಗ ಇದೇ ನಿವಾಸದಲ್ಲಿ ವಾಸಿಸುತ್ತಿದ್ರು. ಇದೇ ನಿವಾಸದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರೋ ಆರೋಪವು ಕೇಳಿ ಬಂದಿತ್ತು. ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ಏನು ದೌರ್ಜನ್ಯ ನಡೆಸಿರುವಂತಕ್ಕಂಥ ಆರೋಪಗಳು ಕೇಳಿ ಬಂದಿತ್ತು. ಆರೋಪಗಳಲ್ಲಿ ಬಹುತೇಕ ಮಹಿಳೆಯರ ಮೇಲೆ ಆತ ತನಗೆ ಮೀಸಲಾಗಿದ್ದಂಥ ಏನು ಸಂಸದರ ನಿವಾಸ ಅಂತೇಳಿ ಹಾಸನ ನಗರದಲ್ಲಿ ಇದ್ದಂಥ ಈ ಒಂದು ಮನೆಯಲ್ಲೇ ದೌರ್ಜನ್ಯ ನಡೆಸಿದಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿತ್ತು. ಈಗ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಾವು ನೋಡೋದಾದ್ರೆ ಕಂಪ್ಲೀಟ್ ಆಗಿ ಒಂದು ರೀತಿ ಪಾಳು ಬಿದ್ದ ಬಂಗದ ರೀತಿಯಾಗಿದೆ. ಒಂದು ಕಾಲದಲ್ಲಿ ಹಲವಾರು ವರ್ಷಗಳ ಕಾಲ JDSನ ಹಲವಾರು ಕಾರ್ಯಚಟುವಟಿಕೆಗೆ ಈ ಒಂದು MP ಹೌಸ್ ಸಾಕ್ಷಿ ಆಗ್ತಾ ಇತ್ತು. ಆದರೆ ಈಗ ನಾವು ನೋಡಿದ್ರೆ ಯಾವಾಗ ಅತ್ಯಾಚಾರ ಆರೋಪ ಪ್ರಕರಣ ಕೇಳಿಬಂತು ಆವಾಗಿಂದನೇ ಒಂದು ಕಂಪ್ಲೀಟ್ ಆಗಿ ಇಡೀ ಮನೆಯನ್ನು ಸೀಸ್ ಮಾಡಲಾಗಿತ್ತು. ಈಗ ಕಂಪ್ಲೀಟ್ ಆಗಿ ಮನೆಯ ಸುತ್ತಮುತ್ತ ಗಿಡಗಂಟಿಗಳು ಬೆಲ್ಲವೂ ಕೂಡ ಬೆಳ್ಕೊಂಡು ಒಂದು ರೀತಿ ಪಾಳು ಬಿದ್ದ ಬಂಗದ ರೀತಿ ಆಗಿದೆ. ಹಾಸನ ಜನರು ಕೂಡ ಪ್ರಜ್ವಲ್ ಕೃತ್ಯವನ್ನ ಖಂಡಿಸಿದ್ದಾರೆ. ಜನಸೇವೆ ಮಾಡಲು ಗೆಲ್ಲಿಸಿದ್ವಿ ಅಂತ ಮಹಿಳೆಯರು ಸಹ ಕಿಡಿಕಾರಿದ್ದಾರೆ. ನಿನ್ನೆ ಬಂದಂಥ ನ್ಯಾಯದ ಒಂದು ಇದರಲ್ಲಿ ನಾವು ಹೇಳಬೇಕಂದ್ರೆ 100ಕ್ಕೆ 100 ಭಾಗ ನ್ಯಾಯಾಲಯದಿಂದ ಒಂದು ಒಳ್ಳೆಯ ಸಂದೇಶ ಬಂದಿದೆ. ಬಡವರು ಶ್ರೀಮಂತರು ಭೇದ ಭಾವ ಏನೂ ಇಲ್ಲ, ತಪ್ಪಿಸ್ತನಿಗೆ ಶಿಕ್ಷೆ ಅಂತೇಳಿ. ಎಷ್ಟೇ ದೊಡ್ಡ ಮನುಷ್ಯರಾಗಿದ್ರು, ಎಂಥದ್ದೇ ರಾಜಕೀಯ ಇನ್ಫ್ಲೂಯೆನ್ಸ್ ಇದ್ರು, ಅವರುಗಳು ಈ ನ್ಯಾಯಾಲಯದ ಮುಂದೆ ಅಥವಾ ನ್ಯಾಯದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಇಂಥ ಶಿಕ್ಷೆನ ಅನುಭವಿಸಲೇಬೇಕು ಅಂತೇಳಿ ಇದು ತೋರಿಸುತ್ತೆ. ಕಾನೂನಿನಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅವರು ಎಷ್ಟೇ ಇದು ಮಾಡಿದ್ರು, ತಲೆ ಉಪಯೋಗಿಸಿದ್ರು, ಬುದ್ಧಿವಂತಿಕೆ ಮಾಡಿದ್ರು ಕಾನೂನಿಂದ ತಪ್ಪಿಸ್ಕೊಳ್ಳೋಕೆ ಯಾರೂ ಸಾಧ್ಯ ಇಲ್ಲ. ಕಾನೂನು ಸರಿಯಾದ ಶಿಕ್ಷೆ ಕೊಟ್ಟಿದೆ. ಅದೇನೇ ಹೇಳಿ
ಪದೇ ಪದೇ ಅತ್ಯಾಚಾರ ಆರೋಪದಲ್ಲಿ ಜೀವನ ಪರ್ಯಂತ ಜೈಲಿನಲ್ಲಿರೋ ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣಗೆ ಬಂದಿದ್ರೆ, ಮತ್ತೊಂದು ಕಡೆ ಶಾಕ್ಗೆ ಒಳಗಾಗಿರೋ ಎಚ್.ಡಿ. ರೇವಣ್ಣ ಕಾನೂನು ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.